ಸಾವಿತ್ರಿ, ಇವತ್ತು ಅನ್ನ ಸಾರು ಮಾತ್ರನ ಮಾಡಿರೋದು? ಬೇರೆ ಐಟಮ್ಸ್ ಏನೂ ಇಲ್ವಾ? ಅತ್ತೆ, ಬೇಸಿಗೆ ಅಲ್ವಾ, ಜಾಸ್ತಿ ಊಟ ಸೇರಲ್ಲ. ಸುಮ್ಮನೆ ಜಾಸ್ತಿ ಮಾಡಿ ವೇಸ್ಟ್ ಮಾಡೋದು ಯಾಕೆ ಅಂತ ಬರೀ ಅನ್ನ ಸಾರು ಮಾಡಿದ್ದೀವಿ ಅಷ್ಟೇ. ನಿಮಗೆ ಪಲ್ಯ ಇದೆ ಅತ್ತೆ, ಸಾವಿತ್ರಕ್ಕ ಬಡಿಸಿ. ನನಗೆ ಅದರ ಅವಶ್ಯಕತೆ ಇಲ್ಲ. ನಾನು ರಾತ್ರಿ ಹೊತ್ತು ಯಾವಾಗಲೂ ಲೈಟಾಗೇ ಊಟ ಮಾಡೋದು. ಆದರೆ ನೀವೆಲ್ಲ ಚೆನ್ನಾಗೇ ಊಟ ಮಾಡ್ತಿದ್ರಲ್ಲ, ವೆರೈಟೀಸ್ ಇರ್ತಾ ಇತ್ತು. ಅದೇ ಮಾಮ್, ಬೇಸಿಗೆ ಜಾಸ್ತಿ ಊಟ ಸೇರಲ್ಲ ಅಂತ. ಸರಿ, ಪಾರ್ವತಿ, ನನಗೆ ತುಪ್ಪ ಬೇಡ. ಈ ಸಾರು ಜೊತೆಗೆ ಅಷ್ಟಿಷ್ಟ ಆಗಲ್ಲ. ಅದಕ್ಕೆ ನನಗೆ ಬೇಡ, ಅದಕ್ಕೆ ಡಯಟ್ ಮಾಡ್ತಿದ್ದೀನಿ. ನನಗೊಂದು ಸ್ವಲ್ಪನೇ ಹಾಕಿ, ಸ್ವಲ್ಪ. ಸಾಕು 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 ಸಾಕು. ತುಪ್ಪ ತಿನ್ನೋದು ಬಿಟ್ಬಿಟ್ಟಿದ್ದೀನಿ. ನೋಡಮ್ಮ ಪಾರ್ವತಿ, ನಾನು ಈ ವಯಸ್ಸಲ್ಲಿ ಯಾವ ಡಯಟು ಮಾಡ್ತಾ ಇಲ್ಲ. ನನಗೆ ತುಪ್ಪನ ಚೆನ್ನಾಗಿ ಹಾಕು, ಇವ್ರದ್ದು ಸೇರಿಸಿ ಇನ್ನೊಂಚೂರು. ಹಾಂ, ಎಲ್ಲ ಕಳ್ರ ದಿನಸಿ ಖರ್ಚನ್ನ ಉಳಿಸೋದಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿಸ್ಕೊಳ್ತಾ ಇದ್ದೀರಾ? ಮಾಡ್ತೀನಿ ನಿಮಗೆಲ್ಲ. ಸಾವಿತ್ರಿ, ಇನ್ನೊಂದು ಸ್ವಲ್ಪ ಅನ್ನ ತಗೊಂಬಾ. ಜನ ತಿನ್ನ ಹಾಗೆ ತಿನ್ಬೇಕು. ಕೆಲವರು ದನ ತಿಂದಾಗ ತಿಂತಾರಪ್ಪ. ಯಾರಿಗ್ರಿ ಇದು? ಕೆಲವರಿಗೆ ಉತ್ತರ ಗೊತ್ತಿದ್ರು ಪ್ರಶ್ನೆ ಕೇಳ್ತಾರ ನೋಡು. ಯಾರು? ನೀನೇ. ಅಂದ್ರೆ ನಾನು ದನ ತಿನ್ನಂಗ್ ತಿನ್ನ? ಅಲ್ವಾ ಮತ್ತೆ, ಅಲ್ವೇ? ಎಲ್ರು ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿಂದ್ರೆ ನೀನ್ ಮಾತ್ರ ಹಾಕಿ ಹಾಕಿ ಅಂತ ಬಡ್ಸ್ಕೊಂಡು ಒಳ್ಳೆ 10 ದಿನದಿಂದ ಹಸ್ಕೊಂಡಿರೋ ದನದ ಥರ ಮೇಯ್ದಿಯಲ್ಲ, ನಿನ್ ಹೊಟ್ಟೆಗೆ ಏನು ಆಗ್ಲೇ ಇಲ್ವಾ? ಏನೂ ಆಗಿಲ್ಲ. ನನ್ನ ಹೊಟ್ಟೆ ತುಂಬಾ ಸ್ಟ್ರಾಂಗು. ಇನ್ನೊಂದ್ಸಲ ಬೇಕಾದ್ರೆ ಊಟ ಮಾಡ್ತೀನಿ ನಾನು. ನೀನ್ ಜನ್ಮಕ್ಕೆ ಏನೇ ಮಾಡಿದ್ರು ಕೊಳಚೆ ನೀರನ್ನ ಶುದ್ಧ ಮಾಡಕ್ಕಾಗಲ್ಲ ನೋಡು, ಹಾಗೆ ನೀನು. ಅಯ್ಯ, ನಿಮ್ಮ ಮಾತಿಗೆ ಯಾರು ತಲೆ ಕೆಡ್ಸ್ಕೊಳ್ತಾರೆ? ಹೋಗ್ರಿ, ಸುಮ್ಮನೆ ನನಗೆ ಡಿಸ್ಟರ್ಬ್ ಮಾಡಬೇಡಿ. ನಾನು ಇವತ್ತು ಸೀರೆ ಬುಕ್ ಮಾಡಬೇಕು. ಸೀರೆನಾ? ಮತ್ತೆ ಈ ವಾರ ನಾನು ಏನೂ ತಗೊಳ್ಳಲ್ಲ, ನನ್ನ ಕಡೆಯಿಂದ 15,000 ರೂಪಾಯಿ ಉಳಿತಾಯ ಅಂತ ಅಲ್ಲಿ ಪುಂಗಿ ಉದ್ದೆ. ಅದು ಅವ್ರ ಹತ್ರ ನಾನು ಒಳ್ಳೆಯವಳು ಅಂತ ಅನ್ನಿಸ್ಕೊಳ್ಳೋಕೆ ರೀ. ಆ ಪಾರ್ವತಿನ ವಿಲನ್ ಥರ ಕಾಡೋದಕ್ಕೆ ನಾನು ಒಬ್ಬಳೇ ಇರೋದು. ಐ ಆಮ್ ವಿಲನ್. ನಾನು ಸುದೀಪ್ ಫ್ಯಾನು. ಅವ್ರು ಹಾಡಿದ್ರೆ ನಂಗೆ ಸಖತ್ ಇಷ್ಟ.
ಕೆಲಸದವಳು ಪಾರ್ವತಿನ ಈ ಅರಸನ ಕೋಟೆಗೆ ಸೊಸೆ ಆಗೋದಕ್ಕೆ ನಾನು ಬಿಡಲ್ಲ. ಈ ವಿಷಯದಲ್ಲಿ ಅಕ್ಕನಿಗೆ ಏನೇನೆಲ್ಲ ಕೊಕ್ಕೆ ಹಾಕ್ಬೋದು ಅದನ್ನೆಲ್ಲ ನಾನು ಹಾಕ್ತೀನಿ. ಲೇ, ಯಾರಾದ್ರೂ ಮನೆ ಹಾಳು ಮಾಡಕ್ ಐಡಿಯಾ ಕೇಳಿದ್ರೆ ನಿನ್ನೇ ಕಳಿಸ್ತೀನಿ ಕಣೆ. ಅಲ್ಲಿ ಹೋಗಿ ಒಂದೇ ದಿನಕ್ಕೆ ಗುಡ್ಸಿ ಗುಂಡಾಂತರ ಮಾಡ್ಬಿಡ್ತೀಯ. ಅಯ್ಯ ಹೋಗ್ರಿ, ನಿಮ್ಮ ಮಾತನ್ನ ಯಾರು ಕೇಳ್ತಾರೆ? ನೀವ್ ಹೆಂಗ್ ಬದ್ಲಾಗಲ್ವೋ ನಾನು ಹಾಗೆ ಯಾವ ವಿಷಯಕ್ಕೂ ಬದ್ಲಾಗಲ್ಲ. ಅದೇ ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ ಹಂಗೆ. ಈ ಸೀರೆ ಅಯ್ಯಯ್ಯೋ 5,000ನಾ? ಬೇಡ, ಇದು 10,000, ಇದು ಬೇಡ. ಅಪ್ಪ ಸಖತ್ತಾಗಿದೆ, 80,000, ಇದನ್ನೇ ಬುಕ್ ಮಾಡ್ಬಿಡ್ತೀನಿ. ಅಲ್ವೇ ದುರಾಸೆ ದಾಮಿನಿ, ಇರೋ ಸೀರೆ ಉಟ್ಕೊಳ್ಳೋಕ್ಕೆ ನಿಂಗೆ ಪುರ್ಸತ್ತಿಲ್ಲ. ಮನೆ ಹಾಳು ಮಾಡೋ ಕೆಲಸದಲ್ಲೇ ಯಾವಾಗಲೂ ಬ್ಯುಸಿಯಾಗಿರ್ತೀಯ. ಅದು ಅಲ್ಲದೆ ಈಗ ಯಾವ ಹಬ್ಬನೂ ಇಲ್ಲ. 80,000 ರೂಪಾಯಿ ಸೀರೆನ ಯಾಕೆ ಬುಕ್ ಮಾಡ್ತಿದ್ಯಾ? ಮಾಡ್ತಾ ಇಲ್ಲ, ಮಾಡಿ ಆಯ್ತು. ಈ ಸೀರೆನ ಉಟ್ಕೊಳಕ್ ಮಾಡ್ತಾ ಇಲ್ಲ, ಮತ್ತೆ ಆ ಪಾರ್ವತಿ ಕೊಬ್ಬಿಳಿಸೋದಕ್ಕೆ. ಅವಳ ಹತ್ರ ಇರೋ ದುಡ್ಡನ್ನೆಲ್ಲ ಖಾಲಿ ಮಾಡಿಸಿ ಅವಳು ಈ ಟಾಸ್ಕ್ ಅಲ್ಲಿ ಸೋಲ್ಬೇಕು. ಹಾಗೆ ಮಾಡ್ತೀನಿ. ಏ ಮನೆ ಹಾಡಿ, ನಿನ್ ಜೊತೆಲಿದ್ದೇ ನೀನು ಹೊಡಿಬೇಕು. ಆಗ್ಲೇ ನಿನಗೆ ಬುದ್ಧಿ ಬರೋದು. ನಿನಗೆ ಹೇಗೆ ಬುದ್ಧಿ ಕಲಿಸಬೇಕು ಅಂತ ನನಗೆ ಚೆನ್ನಾಗಿ ನೋಡ್ತೀನಿ. ಸಾವಿತ್ರಕ್ಕ ಹೊರಡೋಣವಾ? ನಿಂತ್ಕೊಳ್ಳಿ. ಯಾಕೆಲ್ಲರೂ ಊಟ ಮಾಡದೆ ಹೋಗ್ತಾ ಇದ್ದೀರಾ? ಊಟ ಮಾಡ್ಕೊಂಡು ಹೋಗಿ. ನಾನು ವ್ರತ ಮಾಡ್ತಾ ಇದ್ದೀನಿ ಪಾರ್ವತಿ, ಹಾಗಾಗಿ ಊಟ ಮಾಡೋ ಹೋಗಿಲ್ಲ. ಊರಿಂದ ನಮ್ಮ ಚಿಕ್ಕಪ್ಪನ ಮಗ ಬರ್ತಾವನೆ, ಅವ್ನು ಕರ್ಕೊಂಬರೋದಕ್ಕೆ ಬಸ್ ಸ್ಟಾಪ್ ಹೋಗ್ತಿದ್ದೀನಿ. ಹಾಗೇನೆ ಒಟ್ಟಿಗೆ ಊಟ ಮಾಡೋಣ ಅನ್ಕೊಂಡಿದ್ದೀವಿ. ನನಗೆ ಹೊಟ್ಟೆ ಹಸಿವಿಲ್ಲ ಪಾರ್ವತಿ, ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ. ಯಾಕೆ ಸಾವಿತ್ರಕ್ಕ ನೀನು ಸುಮ್ಮನೆ ಇದೆಯಾ? ಏನು ಕಾರಣನೇ ಹೇಳ್ತಾ ಇಲ್ಲ? ಅಲ್ಲ ಪಾರು, ಅದು ಸುಳ್ಳು ಹೇಳಿದ್ರು ನಂಬೋ ಹಾಗೆ ಸುಳ್ಳು ಹೇಳಬೇಕು. ನೀವು ಯಾರು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ತಾನೆ? ನಾನು ಅಖಿಲಮ್ಮನ ಸೊಸೆ ಆಗೋ ಯೋಗ್ಯತೆ ಇಲ್ಲ ಅಂತ ನೀವುಗಳೇ ನಿರ್ಧಾರ ಮಾಡಿದ್ದೀರಾ ಅನ್ಸುತ್ತೆ ಅಲ್ವಾ? ಅಯ್ಯೋ ಹಾಗಲ್ಲ ಪಾರು. ಮತ್ತೇನು ಹೇಗೆ ಸಾವಿತ್ರಕ್ಕ? ಅಖಿಲಮ್ಮ ನಿಮ್ಮನ್ನೆಲ್ಲ ಯಾವತ್ತೂ ಒಂದು ಹೊತ್ತು ಕೂಡ ಉಪವಾಸ ಇರೋದಕ್ಕೆ ಬಿಟ್ಟಿಲ್ಲ. ಅಂಥದ್ರಲ್ಲಿ ಇವತ್ತು ಬೆಳಿಗ್ಗೆಯಿಂದ ಎಲ್ಲರೂ ನೀವು ನನಗೋಸ್ಕರ ಉಪವಾಸ ಇದ್ದೀರಾ ಅಂತ ನನಗೆ ಗೊತ್ತಾಯ್ತು. ನಿಮ್ಮನ್ನೆಲ್ಲ ಹಸಿವಿಗೆ ದುಡ್ಡು ಉಳಿಸೋ ಅವಶ್ಯಕತೆ ನನಗಿಲ್ಲ. ಅಂಥ ಗೆಲುವು ನನಗೆ ಬೇಕಾಗಿಲ್ಲ. ದಯವಿಟ್ಟು ನೀವು ಯಾರೂ ಊಟ ಮಾಡದೇ ಇರಬೇಡಿ. ಹಾಗೇನಾದರೂ ಮಾಡಿದ್ರೆ ನಾನು ಉಪವಾಸ ಇರಬೇಕಾಗುತ್ತಷ್ಟೆ. ಅಯ್ಯೋ ಹಾಗೆಲ್ಲ ಮಾಡಬೇಡ ಪಾರು. ನೀನು ಈ ಪರೀಕ್ಷೆಯಲ್ಲಿ ಗೆಲ್ಲಬೇಕು ಅಂತ ನಾವೆಲ್ಲ ಸೇರಿ ನಿರ್ಧಾರ ಮಾಡೋದು. ನಮಗೆ ಕ್ಷಮಿಸ್ಬಿಡು. ಇದೇ ಕೊನೆ. ಕನಸಲ್ಲೂ ಈ ರೀತಿ ಎಲ್ಲ ನೀವು ಯೋಚನೆ ಮಾಡಬಾರ್ದು. ಅರ್ಥ ಆಯ್ತಾ? ಸರಿ ಬನ್ನಿ, ನಾವೆಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ. ಅದು ಸರಿ, ರಮೇಶ್ ಅಣ್ಣನೂ ಊಟ ಮಾಡಿಲ್ಲ ತಾನೆ? ಇಲ್ಲ ಪಾರು, ಅವನು ಊಟ ಮಾಡಿಲ್ಲ. ಸರಿ, ನೀವೆಲ್ಲರೂ ಕೂತೀರಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ದಮ್ಮು ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೀಯಾ? ಕಾಶಿ ಯಾತ್ರೆಗೆ ಬರ್ತೀರಾ? ಬರ್ತೀನಿ ಕಡೆ. ನೀನು ಇಷ್ಟು ಪ್ರೀತಿಯಿಂದ ಕರಿತಿದ್ರೆ ಬರಲ್ಲ ಅಂತ ಹೇಳಕ್ಕಾಗತ್ತ? ಖಂಡಿತವಾಗ್ಲೂ ಬರ್ತೀನಿ. ನಿಮ್ಮ ಹೊತ್ತು ಇಲ್ವೇನ್ರಿ ನಿಮ್ಗೆ? ಬೆಳಗ್ಗೆನೆ ಬಟ್ಟೆ ಹಿಡ್ಕೊಂಡು ಬಾತ್ರೂಮ್ ಕಡೆ ಏನಕ್ಕೆ ಹೋಗ್ತಾರೆ? ಸ್ನಾನಕ್ಕೆ ತಾನೆ? ಅಷ್ಟು ಗೊತ್ತಿಲ್ಲ, ಗುದ್ಬಿಡ್ತೀನಿ ಹಂಗೆ. ಸ್ನಾನಕ್ಕ ದಮ್ಮು, ಒಂದು ನಿಮಿಷ ಈ ಕಡೆ ಬಾ. ಹಾಗೆ ಕೂತ್ಕೋ. ರೀ ಯಾಕ್ರಿ ಬೆಳಗ್ಗೆ ಬೆಡ್ ಮೇಲೆ ಕೂರಿಸ್ತಾ ಇದ್ದೀರಾ? ದಮ್ಮು, ಒಂದು ನಿಮಿಷ ಹೀಗೆ ಹೋಗಿ ಹೀಗೆ ಬಂದ್ಬಿಡ್ತೀನಿ. ನನ್ನ ಗಂಡ ಮೋಹನ್ ಗಿಫ್ಟ್ ಏನಾದರೂ ಕೊಡ್ತಾರಾ? ರೀ ಕಣ್ಮುಚ್ಕೊಂಡಿರ್ಲಾ? ಏನ್ರಿ ಮಾಡ್ತಿದ್ದೀರಾ? ಒಂದು ನಿಮಿಷ ಇರ, ಹೇಳ್ತೀನಿ. ಓ ಮೈ ಗಾಡ್, ದಿಲ ಸಿಂಡಲ್ಲ ಕಾಣ್ತಾಡ ಮೇಡ ನಿಂಗೆ ಮಿಣಂಗ ಡಿಶ ಅದಕ್ಕೆ ಬಿಟ್ಟೆ? ಸಿಚುವೇಶನ್ ಜಾಗ ಆಗುತ್ತೆ ಅದಕ್ಕೆ ಬಿಟ್ಟೆ. ಈಗ ನೀವೇನ್ ಮಾಡ್ತಿದ್ರಿ ಅದನ್ನ ಹೇಳ್ರಿ. ದಾಮು, ನಾನು ಮಾಡಿಸ್ತಿದ್ದೆ. ನಾನಾ? ಓ ಈಗ ಹೂನೆ. ಈಗ ನೀನು ಬಾತ್ರೂಮ್ಗೆ ಹೋದ್ರೆ ಅಲ್ಲಿಂದ ಬರೋದಕ್ಕೆ ಏನಿಲ್ಲ ಅಂದ್ರೂ 1 ರಿಂದ 1.5 ಗಂಟೆ ಆಗತ್ತೆ. ಜೊತೆಗೆ
ಒಂದು ಟ್ಯಾಂಕ್ ನೀರು ಖರ್ಚಾಗ್ಬಿಡತ್ತೆ. ಇದರಿಂದ ವಾಟರ್ ಬಿಲ್ ಜಾಸ್ತಿ ಆಗತ್ತಲ್ವಾ, ಆಗ ಪಾಪ ಪಾರ್ವತಿಗೆ ಖರ್ಚು ಜಾಸ್ತಿ ಆಗತ್ತಲ್ವಾ, ಅದಕ್ಕೆ ಈ ರೀತಿ ಸ್ನಾನ. ಅಯ್ಯೋ ನಿಮಗೇನ್ರಿ ಬಂದಿದೆ ಹೊತ್ಕೊಂಡು ಹೋಗೋದು? ಅವಳು ದುಡ್ಡು ಉಳ್ಸಕ್ಕೋಸ್ಕರ ನಾನು ಸ್ನಾನ ಮಾಡೋದು ಬಿಡ್ಬೇಕಾ? ನೋ ವೇ, ಚಾನ್ಸೇ ಇಲ್ಲ ರೀ. ಇವತ್ತು 1 ಟ್ಯಾಂಕ್ ಅಲ್ಲ 2 ಟ್ಯಾಂಕ್ ನೀರ್ನ ಖಾಲಿ ಮಾಡಿ 3 ಅವರ್ ಅಲ್ಲೇ ಇದ್ದು ಸ್ನಾನ ಮಾಡಿ ಬರ್ತೀನಿ. ಅದೇನಾಗುತ್ತೋ ಆಗ್ಲಿ. ಅಲ್ಲೇ ದಾಮು, ಅಷ್ಟೊತ್ತು ಅಲ್ಲೇ ಇದ್ರೆ ಉಸು ಕಟ್ಬಿಡುತ್ತೆ ಕಣೆ. ಉಸಿರು ಕಟ್ಟಿ ನಾನು ಸತ್ತೋದ್ರೂ ಪರವಾಗಿಲ್ಲ, 2 ಟ್ಯಾಂಕ್ ನೀರ್ನ ಖಾಲಿ ಮಾಡಿ 3 ಅವರ್ ಸ್ನಾನ ಮಾಡಿನೇ ನಾನು ಹೊರಗಡೆ ಬರೋದು. ನೀವು ಬೇಕಾದ್ರೆ 1 ವಾರ ಸ್ನಾನ ಮಾಡದೆ ಅವಳಿಗೆ ದುಡ್ಡು ಉಳಿಸ್ಕೊಡಿ, ಆಯ್ತಾ? ಅಲ್ಲೇ ದಾಮು ದಾಮು, ಏನಪ್ಪ ಮಾಡೋದೀಗ? 1 ಟ್ಯಾಂಕ್ ನೀರು ಉಳ್ಸಕ್ಕೆ ಹೋಗಿ 2 ಟ್ಯಾಂಕ್ ನೀರು ಖಾಲಿ ಆಗೋ ಹಾಗಾಯ್ತಲ್ಲ. ಆ 1 ಟ್ಯಾಂಕ್ ನೀರನ್ನ ನಾನೇ ಉಳಿಸ್ತೀನಿ. ಜನನಿ, ಹಾಂ ಅತ್ತೆ. ಯಾವಾಗಲೂ ಬರೋ ಅಷ್ಟು ನ್ಯೂಸ್ ಪೇಪರ್ಸು ಮ್ಯಾಗಝಿನ್ಸು ಇವತ್ತು ಕಾಣ್ತಾ ಇಲ್ಲ, ಯಾಕಮ್ಮ ಬಂದಿಲ್ವಾ? ಅದು ಪಾರ್ವತಿಯವರು ಬೇಡ ಅಂತ ಹೇಳಿದ್ದಾರೆ ಅತ್ತೆ. ಯಾಕೆ? ಪ್ರತಿದಿನ ಪಬ್ಲಿಷ್ ಆಗೋ ಪ್ರತಿಯೊಂದು ನ್ಯೂಸ್ ಪೇಪರ್ಸು ಮ್ಯಾಗ್ಝಿನ್ಸ್ ಎಲ್ಲ ನಮ್ಮ ಅರ್ಸನ್ ಕೋಟೆಗೆ ಬರುತ್ತೆ. ಅದರಲ್ಲಿ ಎಷ್ಟೊಂದನ್ನು ನಾವು ಓದೋದಿರಲಿ, ನೋಡೋದು ಇಲ್ಲ. ಸುಮ್ಮನೆ ದುಡ್ಡು ವೇಸ್ಟ್ ಅಲ್ವಾ ಅತ್ತೆ? ಅದಕ್ಕೆ ಪಾರ್ವತಿಯವರು ಮೊದಲಿಂದನೂ ಮನೇಲಿದ್ದು ಯಾರ್ಯಾರು ಯಾವುದನ್ನ ಓದ್ತಾರೆ ಅಂತ ತಿಳ್ಕೊಂಡಿರೋದ್ರಿಂದ ಬೇಡದಿರೋದನ್ನೆಲ್ಲ ಕ್ಯಾನ್ಸಲ್ ಮಾಡಿಸಿ ಬೇಕಾಗಿರೋದನ್ನ ಮಾತ್ರ ತರಿಸಿದ್ದಾರೆ. ಹನಿ ಹನಿ ಸೇರಿದ್ರೇ ಹಳ್ಳ ಅನ್ನೋ ಮಾತಿಗೆ ತಕ್ಕಂತೆ ನಮ್ಮ ಪಾರ್ವತಿಯವ್ರು ನಡ್ಕೊಳ್ತಿದ್ದಾರೆ. ಸುಮ್ಮನೆ ವೇಸ್ಟ್ ಆಗೋದನ್ನೆಲ್ಲ ಉಳಿತಾಯ ಮಾಡೋ ಸ್ಕಿಲ್ಸ್ ನಮ್ಮ ಪಾರ್ವತಿಯವ್ರಿಗೆ ಸೂಪರ್ ಆಗಿದೆ ಅಲ್ವಾ ಅತ್ತೆ? ಸರಿ ಅತ್ತೆ, ನಾನು ಹೋಗಿ ನಿಮಗೆ ಕಾಫಿ ಮಾಡ್ಕೊಂಡು ಬರ್ತೀನಿ. ಪಾರ್ವತಿಯವರೇ, ಅಂತೂ ನಿಮ್ಮ ಟಾಸ್ಕಿಗೆ ಅತ್ತೆ ಕಡೆಯಿಂದ ಒಳ್ಳೆ ಓಪನಿಂಗ್ ಸಿಕ್ತು. ಇನ್ನೂ ಸಕ್ಸಸ್ ಆಗೋದು ಗ್ಯಾರಂಟಿ ಬಿಡಿ. ಸರಿ, ನೀವು ಹೋಗಿ ಭಾವ ರೆಡಿಯಾಗಿದ್ದಾರ ಅಂತ ನೋಡಿ. ಮೊದಲು ನನ್ನ ಅತ್ತೆ ಕಾಫಿ ಕೊಟ್ಟು ನಮ್ಮ ಪ್ರೀತಿದು ಐರನ್ ಮಾಡೋ ಕಥೆ ಏನು ಅಂತ ನೋಡಬೇಕು. ಇದೇನಿದು, ಯಜಮಾನ್ರ ದಿನ ಸ್ನಾನ ಆಗಿಲ್ವಾ? ಯಾರು? ಯಜಮಾನ್ರೆ, ನಿಮ್ ರೂಮ್ಗೆ ನಿಮ್ ಅನುಮತಿ ಇಲ್ಲದೆ ನಿಮ್ ಹೆಂಡತಿ ಬಿಟ್ಟು ಇನ್ಯಾರು ತಾನೇ ಬರ್ತಾರೆ? ಆಹಾ, ಎಂತ ಮಾತು ಮೈ ಡಿಯರ್ ಅರ್ಧಾಂಗಿ. ಇದೇ ಖುಷಿಗೆ ನನ್ ಬೆಂತಿಕ್ತೀಯಾ? ಆಹಾ, ಈ ಗಂಡಂದ್ರಲ್ಲ ಕಳ್ರು. ಟೈಮ್ ನೋಡಿ ಕೆಲಸ ಸಾಧಿಸ್ಕೋತೀರಾ ಅಲ್ವಾ? ಅದಕ್ಕೆ ಗಂಡಂದ್ರು ಅಂತ ಹೇಳೋದು. ಹೇಳಿ, ಒಂದ್ ಸ್ವಲ್ಪ ಬಂದು ಬೆನ್ನು ಹಚ್ಕೊಡ್ತೀಯಾ? ಉಜ್ಜೋ ಟೈಮ್ ಬಂದಾಗ ಖಂಡಿತ ಉಜ್ಕೊಡ್ತೀನಿ. ಓಹೋ, ಅದಕ್ಕೂ ಅಮ್ಮನ ಪರ್ಮಿಷನ್ ತಗೋಬೇಕಾ? ಯಜಮಾನ್ರೆ, ನಿಮ್ದು ಯಾಕೋ ಜಾಸ್ತಿ ಆಗ್ತಾ ಇದೆ. ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ, ಆಫೀಸಿಗೆ ಹೋಗ್ಬೇಕು. ಸರಿ ಪಾರು, ನನ್ನ ಟವೆಲ್ನ ಅಲ್ಲೇ ಬಿಟ್ಟು ಬಂದಿದ್ದೀನಿ, ಸ್ವಲ್ಪ ತಂದು ಕೊಡ್ತೀಯಾ? ನೀವು ಬೇಕು ಅಂತ ತಾನೇ ಅದನ್ನ ಅಲ್ಲಿ ಬಿಟ್ಟು ಬಂದಿರೋದು. ಅಯ್ಯೋ, ಪ್ರಾಮಿಸ್ ಇಲ್ಲಪ್ಪ. ನಮ್ದೇ ಬಿಡಿ. ತಗೊಳ್ಳಿ ಯಜಮಾನ್ರೆ. ಅಲ್ಲೇ ನಿಂತ್ಕೊಟ್ರೆ ಹೇಗೆ? ಒಳಗೆ ಬರ್ಬೋದಲ್ಲ? ಒಳಗಡೆ ಬರೋ ಟೈಮ್ ಬರುತ್ತೆ, ಅಲ್ಲಿವರೆಗೂ ನೀವು ಕಾಯ್ತಾ ಇರಿ. ಓ, ಅದಕ್ಕೂ ಯಜಮಾನ್ರೆ. ಆಯ್ತಾಯ್ತು. ತಗೊಳ್ಳಿ.
ಕೈ ಯಾಕೆ ಹಿಡ್ಕೊಂಡ್ರಿ? ಕೈ ಬಿಡಿ. ಯಾಕೋ ನಿಮ್ದು ತುಂಬಾ ಅತಿ ಆಗ್ತಾ ಇದೆ, ಕೈ ಬಿಡಿ. ಯಜಮಾನ್ರು ಬಿಸಿ ನೀರಲ್ಲಿ ತಾನೇ ಸ್ನಾನ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರ ಕೈ ಯಾಕೆ ತಣ್ಣಗಿತ್ತು? ಯಜಮಾನ್ರೆ ಬಾಗಲ್ ತೆಗಿರಿ. ಹಲೋ, ನಿಜವಾಗ್ಲೂ ಕೇಳ್ತಾ ಇದೆಯಾ? ಹ್ಞೂ, ನಿಜವಾಗ್ಲೂ ಬಾಗಲ್ ತೆಗಿರಿ. ಯಜಮಾನ್ರೆ, ನೀವು ಬಕೆಟಲ್ಲಿ ನೀರು ಬಿಟ್ಕೊಂಡು ಸ್ನಾನ ಮಾಡಿದ್ರಾ? ಯಜಮಾನ್ರೆ, ತಣ್ಣೀರಲ್ಲಿ ಸ್ನಾನ ಮಾಡ್ತಾ ಇದ್ದೀರಾ? ಎಲ್ಲ ನನ್ನ ಹೆಂಡತಿಗೋಸ್ಕರ. ಈ ರೀತಿ ಸ್ನಾನ ಮಾಡೋದ್ರಿಂದ ಗೀಸರ್ ಮಾಡೋದು ತಪ್ಪುತ್ತೆ, ಅದರಿಂದ ಕರೆಂಟ್ ಉಳಿಯುತ್ತೆ, ನೀರು ಕಮ್ಮಿ ಖರ್ಚಾಗುತ್ತೆ. ಅಮ್ಮ, ಪ್ರೀತು, ಪ್ರೀತು ಏನಾಯ್ತಪ್ಪ? ಅತ್ತೆ, ಅದು ಪ್ರೀತು ಐರನ್ ಮಾಡ್ತಾ ಕೈ ಸುಟ್ಕೊಂಡ್ಬಿಟ್ಟಿದ್ದಾನೆ. ಅದು ಅತ್ತೆ, ಲಾಸ್ಟ್ ಟೈಮ್ ಐರನ್ ಮಾಡಿದವರು ಅವ್ರ ಶರ್ಟ್ನ, ಅದು ಅವ್ರ ಫೇವ್ರೆಟ್ ಶರ್ಟ್ನ ಸುಟ್ಟಾಕ್ಬಿಟ್ಟಿದ್ರಂತೆ. ಅದಕ್ಕೆ ಇನ್ನು ಮುಂದೆ ನಾನು ಅವ್ರಿಗೆ ಕೊಡಲ್ಲ, ನಾನೇ ಐರನ್ ಮಾಡ್ಕೊಳ್ತೀನಿ ಅಂತ ಹಠ ಮಾಡಿ ಕೈ ಸುಟ್ಕೊಂಡ್ಬಿಟ್ಟಿದ್ದಾರೆ. ಪ್ರೀತು, ನೀನ್ ಅಯನ್ ಮಾಡ್ತಾ ಇದ್ಯಾ? ಕರೆಂಟ್ ಉಳಿಸೋದಕ್ಕೋಸ್ಕರ ನೀವು ಈ ರೀತಿ ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಡ ಯಜಮಾನ್ರೆ. ದಯವಿಟ್ಟು ಈ ರೀತಿ ಎಲ್ಲ ಇನ್ಮೇಲೆ ದುಡ್ಡು ಉಳ್ಸೋದಕ್ಕೆ ಹೋಗಬೇಡಿ. ಇದರಿಂದ ನಾವೇನು ಬಂಗ್ಲೆ ಕಟ್ಟಲ್ಲ. ಅಮ್ಮ ನನ್ನ ಒಪ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾಳೆ ನಿಮಗೆ ಶೀತ ಆದರೆ ನಿಮ್ಮನ್ನು ಯಾರು ನೋಡ್ಕೋತಾರೆ? ನೀವೇ ತಾನೇ ನೋಡ್ಕೋಬೇಕು. ನಾನೇನೋ ನೋಡ್ಕೋತೀನಿ, ಆದರೆ ನೋವು ಅನುಭವಿಸ್ಬೇಕಾಗಿರೋದು ನೀವೇ ತಾನೇ. ಅಲ್ಲಿ ಚಿಕ್ಕ ಯಜಮಾನ್ರು ನೋಡಿದ್ರೆ ದುಡ್ಡು ಉಳ್ಸೋದಕ್ಕೋಸ್ಕರ ಐರನ್ ಮಾಡಿ ಅವ್ರ ಕೈ ಸುಟ್ಕೊಂಡ್ರು. ಇಲ್ಲಿ ನೀವು ನೋಡಿದ್ರೆ ಹೀಗೆ ಮಾಡ್ತಾ ಇದ್ದೀರಾ. ನನ್ನ ಮದುವೆ ಆದ್ಮೇಲೆ ಹೇಗಿದ್ದವರು ಹೇಗಾಗಿದ್ದೀರಾ ನೋಡಿ. ನಿಜ ಹೇಳಬೇಕು ಅಂದರೆ ನಿನ್ನ ಮದುವೆ ಆದಮೇಲೆ ನನಗೆ ಜೀವನದ ಮುಖ ಪರಿಚಯ ಆಗಿದ್ದು, ನಿನ್ನ ಪ್ರೀತಿ ಸಿಕ್ಕಿದ್ದು. ನೋಡು, ನನ್ನ ಪಾಲಿನ ಅದೃಷ್ಟ ದೇವತೆ ನೀನು. ಇನ್ನೊಂದ್ಸತಿ ಈ ರೀತಿ ಎಲ್ಲ ಹೇಳ್ಬೇಡ ಆಯ್ತಾ? ಅಷ್ಟಕ್ಕೂ ಇವಾಗ ನಿನ್ನ ಗೆಲುವಲ್ಲಿ ನಮ್ಮ ಪ್ರೀತಿ ಗೆಲುವಿದೆ. ನಾವು ನಮ್ಮ ಪ್ರೀತಿನ ಪಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಕಷ್ಟಗಳನ್ನ ದಾಟಿದ್ದೀವಿ, ಗೆದ್ದಿದ್ದೀವಿ. ಅಂಥದ್ರಲ್ಲಿ ಈ ತಣ್ಣೀರು ಸ್ನಾನ ಮಾಡೋಕ್ಕೆ ಯಾವ ಲೆಕ್ಕ ಹೇಳಬಾರು? ಅದೃಷ್ಟ ದೇವತೆ ಪಾರು ನೀನು. ನೋಡು, ಇನ್ನೊಂದ್ಸತಿ ನೀನು ಹೀಗೆಲ್ಲ ಹೇಳ್ಬೇಡ ಆಯ್ತಾ? ಇಲ್ಲ ಯಜಮಾನ್ರೆ, ನೀವು ಮಾಡ್ತಿರೋದು ತಪ್ಪು. ನಾನು ಈಗಲೇ ಹೋಗಿ ಗೀಸರ್ ಆನ್ ಮಾಡ್ತೀನಿ. ನೀವು ಬಿಸಿನೀರಲ್ಲೇ ಸ್ನಾನ ಮಾಡಬೇಕು.